ಯಾಕಯ್ಯ? ಯಾಕೆ ನೀನ್ ಗಂಡ್ಸಲ್ವೇ? ಹಾ, ಕೈಗೆ ಬಳೆ ತೊಟ್ಕೊಂಡಿದ್ದೆ. ಹೋಗು, ನಿಮ್ಮ ಅಪ್ಪ ಹೆಂಗ ಅವನು ಹುಟ್ಟವನು, ನೀನು ಹಂಗೆ ಹುಟ್ಟಿದ್ದ. ನಿನ್ಗೂ ಅದ್ರಲ್ಲಿ ಒಕ್ಕೈತಿ, ಕೇಳ್ಬೋದು ಕೇಳೋಗ ಹೋಗಿ. ನೀನ್ ಹಿಂಗೆ ಎದ್ರಕೊಂಡಿರೋದ್ಗೆನ ಅವ್ರ ತಿಕ್ಕ ಬಲ್ತ್ಕೊಂಡಿರೋದು. ಹೋಗಯ್ಯ, ಕೇಳೋ ಕಂಡವ್ರೆ. ಇಲ್ಲಿ ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ ಬಿಡು. ನನಗೇನು ಭಯ ಇಲ್ಲ, ಯಾರ್ದು ದಯಾ ದಾಕ್ಷಿಣ್ಯ ಏನಿಲ್ಲ ನನಗೆ. ಯಾವ್ದಕ್ಕಂತ ಕುಕ್ಕಂತಾನೆ ಯಾಕನ ಅರೆ ಹೊಡಿ ಹಾಕಿ. ಎಲ್ಲ ಹೆಂಗ್ಸೆ ಏನು ಬಾಯೋದಂಗೆ ಮಾತಾಡ್ತೀಯಲ್ಲೇ? ತಡಿಯ ಬಂದ್ರೆ ಒಟ್ಟು ಮಾತಾಡೋಣ. ಅವ್ರಿಗೂ ಕರೆದು ನೀನು ಬತ್ತಾನ ಈ ಕಡೆಗೆ. ಏನು ಉದ್ದಕ್ಕೂ ಜಗಳಕ್ಕೆ ಹೋಗ್ಕಳೆ. ಏನು ಜಗಳದಿಂದನೇ ಎಲ್ಲ ಪರಿಹಾರ ಆಗಂಗಿದ್ರೆ ಊರು ತುಂಬ ಎಲ್ಲ ಜಗಳ ಆಡ್ಕೊಂಡೆ ಓಡಾಡೋರು. ತಡಿ ಬಂದ್ರೆ ಒಟ್ಟು. ನೀನ್ ಬರೋ ನಂತ ನಿಗ್ರದ ಅಷ್ಟೇನಾ? ಇನ್ನೇನು ಹೋಗಿ ನಿಮ್ಮ ಅಣ್ಣ ಇಂತಾಗ ಮಾತಾಡ ಶಕ್ತಿ ಇಲ್ಲ, ಧೈರ್ಯ ಇಲ್ಲ ನಿಂತಾಗೆ. ಹೆಂಗಸ್ರ ಮುಂದೆ ಕಿರ್ಸಾಡೋದು ಕಲ್ತಿದ್ಯಾ? ಹೋಗಂಗಮ್ಮರ್ ಮಾತಾಡಿ ನಿಮ್ಮ ಅಣ್ಣ ಇಂತಾಗೆ. ಸೋಮ, ಯಾಕಲ್ಲ ಕರೆದಿದ್ದು? ಏನ ನಂತ ನಿಗ್ರಾಡ್ತಿದ್ದಲ್ಲ, ಹೋಗ್ರಿ ನಿಮ್ಮ ಅಣ್ಣ ಬಂದೈತಿ, ಮಾತಾಡೋಗಿ. ಯಾಕಲ್ಲ ಅಣ್ಣ ಹಿಂಗ್ ಮಾಡ್ತೀಯ ನೀನು? ಬತ್ತಾ ದಿನಕ್ಕೂ ಹೊಲನ ಒತ್ಲಿಸ್ಕೊಂಡೆ ಬತ್ತಿದ್ಯಲ್ಲ. ಇವಾಗ ನೆನ್ನೆ ದಿನ ನೋಡ್ರಿ JCB ತಂದು ಬೋದ ನಮ್ಮಲ್ದಾಗ ಹಾಕಿದ್ದಲ್ಲ. ಯಾಕಲ್ಲ ಹಂಗ್ ಮಾಡ್ತೀಯ? ಏಯ್, ಯಾಕಲ್ಲ ಹಿಂಗ್ ಮಾತಾಡ್ತಿದ್ಯಾ? ಮೈ ಮೇಲೆ ನಿಟ್ಟೈತೆ, ಕುಡಿಗಿಡ್ದು ಮೈ ಇದ್ದಲ್ಲ, ಹಿಂಗ್ ಮಾತಾಡ್ತಿದ್ಯಾ? ಯಾರ ಹೊಲ್ದಾಗೆ ಯಾರು ಬದ ಹಾಕ್ಸವ್ರಿ? ನನ್ನ ಹೊಲ್ದಾಗ ನಾನು ಹಾಕಿಸ್ಕೊಂಡಿದ್ದೀನಿ. ಬಂದ್ಬಿಟ್ಟ ಇಲ್ಲಿ ಬದ ಹಾಕ್ಸವ್ನಿ ಅಂತಾನ. ಯಾರು ನೀನ್ ಹೆಣ್ತಾಳಿಳ? ಹೆಣ್ತಿ ಮಾತು ಯಾಕೆ ಕೇಳ್ಚಾ? ಹೆಣ್ತಿ ಮಾತು ಯಾಕೆ ಕೇಳ್ಚಾ? ಅವರು ಬರೇನೆ ಜಗಳ ತಂದಿಕಕ್ಕೆ ಮಾಡ್ತಿರ್ತಾರೆ. ಅಣ್ಣ ತಮ್ಮದಿರ ಮಧ್ಯೆ ಜಗಳ ತಂದಿಕ್ಕಿಬಿಟ್ಟು ಅವರು ಉರಿಯ ಬೆಂಕಿಗೆ ತುಪ್ಪ ಸುರಿತಾರೆ. ಯಾವ ಬೋದ ಹಾಕ್ಸಿದ್ದೀನಲ್ಲ ನಾನು? ಬಂದು ನೋಡಿದ್ಯಲ್ಲ ಒಂದು ಒಟ್ಟು ಕಣ್ಬಿಟ್ಟು ನೋಡಿರೋದಕ್ಕೆ ಹೇಳ್ತಿರೋದು. ನೀನ್ ನನ್ನ ಹೊಲ್ದಾಗ ಹೆಂಗಲ್ಲ ಹಾಕಿಸ್ತೆ ಬೋದನ? ಬದಿದ್ದಲ್ಲಿ ನೀನ್ ಹಾಕ್ಸಿರೋದಲ್ಲಿ ಅಡಿಕೆ ಗಿಡದ ಮೊಗಲಿಗಾರ ಒತ್ಲಿಸ್ಕೊಂಬ ಈಜ. ಇವತ್ತು ಅಡಿಕೆ ಗಿಡದ ಮೊಗಲಿಗಾರ ಒತ್ಲಿಸ್ಕೊಂಬಂದವ್ರೆ, ನಾಳಿಕೆ ನನ್ನವೇ ಅಡಿಕೆ ಗಿಡ ಅಂತಾರೆ ಇವರು. ಇವ್ರನ್ನ ನಾನೇನು ಹೊಸ್ತಾಗ ನೋಡ್ತಿಲ್ಲ, ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ. ನೀನು ಮೆತ್ತಂದನು ನಿನ್ನ ಮೇಲೆ ಸವಾರಿ ಮಾಡ್ಬೋದು ಅಂತಾನ ಈ ಬದುಕು ಮಾಡ್ತಾ ಇದ್ದಾರೆ. ದಿನಕೇಟ್ ಬೋದ ಒಳಿಕೆ ಹಾಕಿಸ್ಕೊಂಡು ಎಲ್ಲ ನುಂಗಾರ ಅಂತ ಮಾಡ್ತಿರೋದು ಇವರು. ಓಯ್, ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯಾ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಅಂತಾನ ಬಾಯೋದಂಗೆ ಮಾತಾಡ್ತೀಯಲ್ಲ ಹೆಂಗ್ಸು. ಇಲ್ಲಿ ನಾನು ನನ್ನ ತಮ್ಮನ ಮಾತಾಡ್ತಿರೋದು ಕಣ್ಣು ಕಾಣ್ತಿಲ್ಲ ನಿನ್ಗೆ? ಸುಮ್ನಿರ್ಬೇಕು ಹೆಂಗಸ್ರು. ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು, ಸುಮ್ನಿರ್ಬೇಕು. ದೊಡ್ಡವ್ರು ಮಾತಾಡುವಾಗ ಮದ್ಯಕ್ ಬಾಯ ಹಾಕ್ಯಂಬತ್ತೀರ ಇಲ್ಲಿ ಹೆಂಗಸ್ರು. ನಿಮ್ಮಿಂದನೇ ಅರ್ಧ ಸಂಸಾರಗಳು ಕೆಟ್ಟು ಕುಲಕರ್ಮಿ ಎದ್ದೋಗಿರೋದು. ಒಂದ್ರ ಒಟ್ಟು ಸುಮ್ಮನೆ ನಿಂತ್ಕ. ಮಾತಾಡ್ತೀಯಪ್ಪ, ಚಂದಕ್ ಮಾತಾಡ್ತೀಯ ನೀನು. ನಮ್ಮ ಯಪ್ಪ ಮೆತ್ತಂದನ ಅಂತ ಹೇಳ್ಬಿಟ್ಟು ಅವ್ನೇನ್ ಹೇಳಿದ್ರು ತಲೆ ಗುಣಕಾಗ್ತಾನೆ ಅಂತ ಮಾತಾಡ್ತಿದ್ಯಾ? ಚಂದಕ್ಕೇನ ಮಾತಾಡು. ನಿಮಗ್ ಬುದ್ಧಿ ಹೇಳೋದ್ಕಿಂತ ಇವ್ ನಮ್ಮ ಯಪ್ಪ ಇದಾರಲ್ಲ, ಇವನು ಯೋಲಿಸ್ಕ ಇವನು ಎಣಗ ಏನು ಗೊತ್ತಾಗಲ್ಲ ಇವನಿಗೆ. ಮೆಟ್ನಾಗ ಹೋಯ್ತೀನಿ ಲೋಪರ್ ಮುಂಡೆ. ಏನೇ ಮಾತಾಡೋದು? ಅದ್ರಾಕೆ ನಿಂತ್ಕಳೆ ಹೋದ್ರೆ ಒಟ್ಟು ನಾನು ಮಾತಾಡ್ತೀನಿ ತಾನೆ. ಯಾಕ ಬೋಲುದ್ದು ಉಬ್ಬಿದ್ಯಾ ನೀನು ಅಂದ್ರೆ ಒಟ್ಟು ತುಳಿದು ಬಿಡ್ತೀನಿ ಹಾಕ್ಕೊಂಡು. ತುಳಿತ ಬಿಟ್ಟೆ. ಇನ್ನೇನು ನಿಮ್ಮ ಅಣ್ಣ ತಗೋ, ನಿಮ್ಮ ಅತ್ತಿಗೆ ತಗೋ ಮಾತಾಡಕ್ ಶಕ್ತಿ ಇಲ್ಲ. ನನ್ನ ಮುಂದೆ ನೀನು ಕಿರ್ಸಾಡು, ಕೂಗಾಡು, ಕುಡ್ದಾಡು ಆಟನ. ಹೋಗು, ಎಲ್ಲ ನೆಲ ಬಳ್ಕೊಂತಾರ ಹೊಲ ಎಲ್ಲನ. ಅವಾಗ ಸಿಪ್ಪಿಡ್ಕೊಂಡು ಹೋಯ್ತು ಮೂರ್ಕಂಡಿನ ಸಿಪ್ಪ. ಅಮ್ಮ ತಾಯೇ ಬಿಚ್ಚಿ ಹಾಕಮ್ಮ ಅಂತಾನ. ಅವಾಗ ಹೋಯ್ತು ಅವ್ರೆಲ್ಲ ಮೋಸ ಮಾಡಿ ಹೊಲ ಎಲ್ಲನ ಲಪ್ಟಾಯಿಸ್ಕೊಂತಾರೆ. ನೀನ್ ಅವಾಗ ಅವ್ರ ತಿಕ್ಕ ತಗೊಂಡು ಹೋಯ್ತೇಳು. ಏಯ್ ಅಮ್ಮಣ್ಣಿ ಕರಿಯಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ ಮಣಿ ನೀನು? ಏನ್ ಮೋಸ ಮಾಡಿದೀವಿ ನಾನು ನನ್ನ ಹೆಣ್ತೀನಿ, ನಿನಗೂ ನಿನ್ ಗಂಡ್ಗುನು? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಏನೋ ಮೋಸ ಮಾಡಿ ಎಲ್ಲ ಒತ್ಕೊಂಡು ಹೋಗ್ಬಿಟ್ಟಾರ ನೋಡಿ ಇವ್ರದ. ಅದಕ್ಕೆ ಎಮ್ಮಣ್ಣಿ ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತೆ. ಒಂದ್ರ ಒಟ್ಟು ನಿಟ್ಟು ನಿಗಾಯ್ಕೆ ಮಾತಾಡೋ. ಊರ್ ಮಧ್ಯದಾಗ ನಿಂತ್ಕೊಂಡು ಮಾತಾಡ್ತಿದ್ಯಾ ನೀನು? 4 ಜನ ಕೇಳಿಸ್ಕೊಂಡರು ಕ್ಯಾಕು ಸುಗ್ಗಿ ಇರ್ತಾರ ನಮ್ಮನ್ನ. ಏನ್ ಮೋಸ ಮಾಡಿದೀರಾ? ಏನು ಮಾಡಿಲ್ಲ ಬಿಡ್ರಪ್ಪ ನೀವು. ಎಲ್ಲ ಒಳ್ಳೇದೇ ಮಾಡಿದೀರಾ, ನಮ್ಗೇನು ಮೋಸ ಮಾಡಿಲ್ಲ. ಹೆಂಗ್ ಮಾತಾಡ್ತೀಯಪ್ಪ ನೀನು? ಬ್ಯಾರೆ ಹೋಗ್ಬೇಕಾರೆ ಗುಂಡಿ ಗುದ್ರ ಕಲ್ಲು ಮುಳ್ಳು ಇರೋದ ಹೊಲ ನಮ್ಮಿ ಕೊಟ್ಟು ಚಂದಕ್ಕೆ ಸಮನಾಗಿರೋದ ಸವಡ್ಸಿರೋನೆಲ್ಲ ಎಲ್ಲ ನೀನ್ ತಗೊಂಡೋದೆ. ಎಂತ ಚೆನ್ನಾಗೈತಿ ಮಣ್ಣು. ನಿನ್ನೊಲ್ದಾಗೆ ಚಂದಕ್ಕಿರೋ ಮಣ್ಣು ಐತಿ, ನಮ್ಮೊಲ್ದಾಗೆಲ್ಲ ಬರೇ ಮಳ್ಳಲ್ಲ. ಅದಕ್ಕೆ ಏನಾರ ಬೆಳೆ ಇಕ್ಕಿ ಬತ್ತೈತೆ. ನಿನ್ನೊಲ್ದಾಗ ಹಂಗೆ ಅಡಿಕೆ ಗಿಡ ಇಕ್ಕಿ ಬಂಗಾರದಂಗ ಇದಾವೆ. ನಮ್ಮ ನೋಡು ಇನ್ನು ಅಲ್ಲೇನ ಕರ್ಸ್ಕೊಂಡ್ ಕುಂತೇವೆ. ಇನ್ನ ಕುರಿ ಪರಿ ಇದ್ದಾವೆಲ್ಲ ಹೊಡ್ಕಂಡೆ. ಒಂದ್ ಗಾಡಿ ಇತ್ತು ತಕಂಡೆ, 2 ಎತ್ತಿದ್ವು ನೀನೇ ತಕಂಡೆ. ನಮ್ಗೆ ಯಾವ್ದ ಕಿತ್ತಾಗಿರೋದು ಒಂದಿಟ ಎಂಚಿನ
ಏಯ್ ಸೋಮ, ಕೇಳಿಸ್ಕೊಂಡಲ್ಲ ನಿನ್ನ ಹೆಂಡತಿ ಆಡ ಮಾತಾ? ಕೇಳಿಸ್ಕೊಂಡೇನ ಎಂತ ಮಾತಾಡ್ತಾ ಇದ್ದಾಳೆ? ನಾನು ನನ್ನ ಹೆಂಡತಿ ಸೇರ್ಕೊಂಡು ನಿನಗೂ ನಿನ್ನ ಹೆಂಡತಿಗೂ ಮೋಸ ಮಾಡಿದೀವಂತೆ. ಹಾ, ಹಂಗಾರೆ ಬ್ಯಾರೆ ಹೋಗ್ಬೇಕಾರೆ ನೀವೆಲ್ಲ ನಿಮ್ಗೇನು ಕಣ್ಣಿಗೆ ಬಟ್ಟೆ ಕಟ್ಟಿದ್ನೆ ನಾನು? ಹಾ, ಅವಾಗ ಬಾಯಿ ಇರ್ಲಿಲ್ವ ಮಾತಾಡಕ್ಕೆ? ಅವಾಗ ಮಾತಾಡೋದು ಮಾತನ್ನ ನಿನ್ನ ಹೆಂಡತಿ ಇವಾಗ ಮಾತಾಡ್ತಾ ಇದ್ದಾಳಲ್ಲ ಊರ್ ಬಾಗ್ಲಾಗ ನಿಂತ್ಕೊಂಡು, ಇದು ನ್ಯಾಯವೇ ಅನ್ಲ? ಏಯ್ ಸೋಮ, ನಾನು ನಿನ್ನ ಸಣ್ಣ ಹುಡುಗನಾಗಿದ್ದ ಹೆಂಗಲ್ಲ ಸಾಕಿದ್ದೆ. ನಮ್ಮ ಅಪ್ಪ ನಾವು ಸಣ್ಣ ಹುಡುಗರಿದ್ದಾಗೆ ಸತ್ತೋದ. ನಿನ್ನ ನನ್ನ ಮಗುನ್ ತರ ಸಾಕಿದೀನಿ ಕಣೋ, ತಮ್ಮನ್ ತರ ಸಾಕಿನಿ ನಾನು. ನಿನ್ನ ನನ್ನ ಮಗುನ್ ತರ ಸಾಕಿದ್ದೀನಿ. ಈ ಅಮ್ಮನಿಗೆ ಅರಸ್ಬೇಡ್ವೆ, ಈ ಹಿಂಗೆಲ್ಲ ಮಾತಾಡ್ತಾಳಲ್ಲ. ಥೋ, ನಿನ್ನ ಹೇಳ್ತೀನೇನು ಸುಧವಾಗಿ ಇಕ್ಕೊಂಡಿಲ್ಲ ಕಳ, ನೀನು ಭಯ ಭಕ್ತಿಯಿಂದ ಇಕ್ಕೊಂಡಿಲ್ಲ. ನನ್ ಗಂಡೇನು ಭಯ ಭಕ್ತಿ ಈಕೆ ಮತ್ ಬ್ಯಾಡ್ ಬಿಡಪ್ಪ. ನಿನ್ನ ಹೆಂಡತಿ ಚಂದಕ್ಕೆ ಇಕ್ಕೊಂಡಿದ್ದಲ್ಲ ಅಷ್ಟೇ ಸಾಕೇಳು. ನಾವು ಬೈಗೆಟ್ ಮುಂಡಾರು. ನೀವಿಬ್ರು ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನು ಗೋದರಿಯೋ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಎಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಎಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ. ಸತ್ತಾಗ ಬರುವರು ತಮ್ಮ, ಓಯ್ ಸತ್ತಾಗ ಬರುವರು ತಮ್ಮ, ಗುಣಿ ತನಕ ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಹೊಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೇಚಿ ಸಂಸಾರ ನೇಚಿ, ನೀನು ಗೋದರಿಯೋ ತಮ್ಮ ಗಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಬದುಕಿ ಬೆಳೆಯೋ ತನಕ, ಕೂಡಿ ಬೆಳೆಯೋ ತನಕ. ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಏ ಭೀಮಾ ಸೋಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀನು ಗೋದರಿಯೋ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕ್ರಲ್ಲ ಏ ಸೋಮಣ್ಣ ಭೀಮಣ್ಣ, ಯಾಕರಲ್ಲ ಇಬ್ರು ಹಿಂಗ್ ಪರದಾಡ್ತಾ ಇದ್ದೀರಾ? ಈ ಒಮ್ಮಣ್ಣಿ ಕರಿಯಮ್ಮ, ಯಾಕಮ್ಮಣ್ಣಿ ನೀನ್ ಹಿಂಗ್ ಕಿರ್ಸಾಡ್ತಿದ್ಯಾ ಊರ್ ಬಾಗ್ಲಾಗ ನಿಂತ್ಕೊಂಡು? ಏನೇ ನಿಮ್ ಸಮಸ್ಯೆ ಇದ್ರು ಮನೆ ಒಳಗಡೆ ಮಾತಾಡ್ಕೋಬೇಕು ತಾನೆ? ಹಿರಿಕರು ಒಂದು ಮಾತು ಹೇಳವ್ರೆ, ರೋಗ ರಟ್ಟು ಸಂಸಾರ ಗುಟ್ಟು ಅಂತನ. ಅದು ನೀವು ಬೀದಿಯಾಗ ತಂದು ಹಿಂಗ್ ಪಂಚಾಯ್ತಿ ಮಾಡ್ಕೊಂಡ್ ಕೂಕೊಂಡ್ರಿ ನಡೀತೈತೇನ್ರಲ್ಲ? ಏ ತೀರಲೇ ಈ ತರವಲ್ಲ ಇದು, ಹೋದ್ರಲ್ಲ ನಿಮ್ ಸಮಸ್ಯೆ ಮನೆ ಒಳಗೆ ಬಗೆಹರಿಸ್ಕೊಳ್ರಿ. ಏ ಸೀನಪ್ಪ, ಇದು ಮನೆ ಒಳಗೆ ಬಗೆಹರ ಅಂತದಲ್ಲ ಇದು. 4 ಜನದ ಮುಂದೆ ಬಗೆಹರಿಬೇಕು. ನನ್ ಗಂಡುಗೆ ಮೋಸ ಮಾಡವ್ನಿ ಅಪ್ಪ. ಕರಿಯಮ್ಮ, ನೀನಂದ್ರೆ ಒಟ್ಟು ಸುಮ್ಕಿರಮ್ಮ. ಅವರಿಬ್ರು ಅಣ್ಣ ತಮ್ಮ ಮಾತಾಡ್ತಾ ಇದಾರೆ ತಾನೆ, ಸುಮ್ನಿರು ಅಂದ್ರ ಒಟ್ಟು. ಏ ಭೀಮಣ್ಣ ಹೇಳಲ್ಲ ಏನಾಯ್ತು? ಸೋಮಣ್ಣ ಮಾತಾಡ್ರಲ್ಲ, ಏನೋ ನಿಮ್ ಸಮಸ್ಯೆ? ಈಗಳ ಸೀನಪ್ಪ, ಏನು ಅಂತ ದೊಡ್ಡ ಸಮಸ್ಯೆ ಏನಲ್ಲ ಕಳ್ಳ. ನಾನು ಅಡಿಕೆ ಗಿಡ ಇಕ್ಕಿದ್ದೀನಲ್ವೇ ಅಂದ್ಲ ನಮ್ಮ ಹೊಲ್ದಾಗೆ. ಇವನು ನಮ್ಮ ಅಣ್ಣಯ್ಯ ದಿನಕೇಟ್ ಬೋದ ಒಳಿಕ್ ಹಾಕ್ಯಂಬತ್ತಾ ಇದ್ದಾನಲ್ಲ. ಹಿಂಗೆ ಬಿಟ್ಬಿಟ್ರೆ ಒಂದ್ಸಾಲ ಅಡಿಕೆ ಗಿಡ ನನ್ನವು, ಇನ್ನು ಉಳ್ದವೆಲ್ಲ ನೀನ್ ಕೊಯ್ಕ ಒಂದ್ಸಾಲ ನನ್ನವು ಅಂದ್ಬಿಡ್ತಾನೆ. ಅದಕ್ಕೆ ಕೇಳಕ್ ಬಂದೆ ಇವತ್ತು, ಯಾಕೆ ಈ ಬದುಕು ಮಾಡ್ತಿದ್ಯಾ ಅಂತಾನ. ಏಯ್ ಭೀಮಣ್ಣ, ಯಾಕಲ್ಲ ಈ ಬದುಕು ಮಾಡಿಸ? ಯಾಕೆ ಮಾಡ್ತೀಯ ಈ ಬದುಕ? ಯಾಕೆ ನಿಂದು ಅಲ್ಲಿಲ್ವೇ ಅಲ್ಲ? ಆದ್ರೆ ಈ ಜೈ ಕಳ್ಳ ನೀನು. ನಿನ್ ತಮ್ಮನಲ್ದಾಗ ಯಾಕಲ್ಲ ಬಚ್ಚ ನೀನು? ಲೇ ಸೀನಪ್ಪ, ನಮ್ಮ ತಾಯಣೆಗೂ ಹೇಳ್ತೀನಿ ಕಳ್ಳ, ನನ್ನೊಲ ಬಿಟ್ಟು ಒಂದು ಅಂಗೈಯಾಗಲೂ ಇವನು ಅಲ್ದಾಗ ಗೇಯ್ಕೊಂಡಿಲ್ಲ ಕಳ್ಳ. ಇವನು ಅಡಿಕೆ ಗಿಡ ಇಕ್ಬೇಕಾರೆ ಟ್ಯಾಕ್ರಿ ಬಾಕ್ರಿ ಓಡಾಡಕ್ಕೆ ಮಣ್ಣು ಪಣ್ಣು ಒಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಲಿ ಅಂತ ಒಂದು ರೋಡ್ ಬಿಟ್ಟಿದ್ದೆ, ಒಂದು ಬಂಡಿ ಜಾಡ. ಆ ಜಾಡ್ನ ಇವನೇನು ಅನ್ಕೊಂಡ್ಬಿಟ್ಟವನೆ, ಅದು ನಂದೇ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟವನೆ. ನಾನು ಅಡಿಕೆ ಗಿಡ ಇಕ್ಕಿಸ್ಬೇಕು, ನೆಲ ಎಲ್ಲ ಸಮೂರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೀದಾ ಇವನು ಅಡಿಕೆ ಗಿಡದ ಬದಿಗಾನ ಬದ ಹಾಕ್ಸಿದೀನಿ. ಈಗ ಗಂಡ ಹೆಂಡತಿ ಇಬ್ರು ನನ್ನ ಮೇಲೆ ಜಗಳಕ್ಕೆ ಬಂದವ್ರಿ. ಇವಾಗ ಏನೋ ನಮ್ಮ ಅಣ್ಣ ಯಾರೋ ಹೊಡೆದು ಬಿಟ್ಟವನೆ, ನಮ್ಮ ಅಣ್ಣ ಮೋಸ ಮಾಡ್ಯವನೆ ಅಂತಾನ. ನನ್ನೊಲ್ದಾಗ ನಾನು ಬದ ಹಾಕಿಸ್ಕೊಂಡಿದ್ದೀನಿ ಕಣೋ ಸೀನಾ, ಇವನೊಲ್ದಾಗ ಏನು ಹಾಕಿಲ್ಲ ನನ್ನ ಬೋದನ. ಯಾರು ಬಿಟ್ಟಿರಲಿಲ್ಲ, ಏನೂ ಇಲ್ಲ. ಇವಾಗ ಕಣ್ಣಿಗೆ
ಕರಿಯಮ್ಮ, ನೀನೊಂದ್ರ ಒಟ್ಟು ಸುಮ್ಮನಿರ್ಬೇಕು. ಹಾ, ಅಣ್ಣ ತಮ್ಮನ ಮಧ್ಯೆ ಮಾತಾಡ್ಬೇಕಾದ್ರೆ ನೀನ್ ಯಾಕಮ್ಮ ಬೈತ? ಹಾ, ಯಾಕೆ ಬೈತ ನೀನು? ಹೇಳು ನೀನು. ತರವಲ್ಲ ಇದು ಹೆಂಗಸಿಗೆ ಸುಮ್ಮನಿರ್ಬೇಕು. ಹೆಂಗಸರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಇದು ನೀನು ಮಾತಾಡೋ ಜಾಗ ಅಲ್ಲ, ಸುಮ್ಮನಿರ್ಬೇಕು. ಯಾಕೆ ನೀನು ಬರೋದಕ್ಕಿನ್ನು ಮುಂಚೆ ಅವರಿಬ್ರು ಅಣ್ಣ ತಮ್ಮಗಳಿದ್ದರು. ನೀನು ಬಂದ ಮೇಲೆ ಆಗಿರೋರಲ್ಲ. ತಾಳ್ಮೆಯಿಂದ ಇರೋದು ಕಲ್ತ್ಕೊಳ್ಳಮ್ಮ ನೀನು. ಎಲ್ಲದಕ್ಕೂ ಮೂಗು ತೋರಿಸ್ಕೊಂಬಲ್ಲ ಹೆಂಗಸು. ತಡಿ ಒಂದ್ರ ಓಟು. ಏಯ್ ಸೋಮಣ್ಣ, ಬರಲ್ಲ ಇಲ್ಲಿ ಮುಂದಕ್ಕೆ. ಏನ್ ನಿಮ್ಮ ಅಣ್ಣ ಹೇಳ್ತಿರೋದು ನಿಜವೇನಲ್ಲ? ಕಾಲ್ದಾರಿ ಬಿಟ್ಟಿದ್ದೆ ಅಲ್ಲ ಅಲ್ಲಿ. ಈಗಳ ಸೀನಪ್ಪ ಮಾತಾಡ್ಕೊಂಡಿದ್ವಿ ಅವಾಗ. ಹಾ, ಏನಂದ್ರೆ ಹಿಂಗೆ ಸಣ್ಣ ಪುಟ್ಟ ಗಾಡಿ ಪಾಡಿ ಓಡಾಡಕ್ ಒಂದಿಟ್ಟು ಜಾಗ ಬಿಡೋಣ ಅಂತಾನ. ಇವನು ಅದಕ್ಕೆ ಹತ್ತನ ಹೊಡ್ಕೊಂಬಂದ್ಬಿಟ್ರೆ ಹಾ, ನನ್ನೊಂದಕ್ಕೆ ಹೆಂಗೆ ಬದ ಹಾಕ್ಲ ಅಂತಾನೆ ಕೇಳ್ತಿರೋದು. ಹೇಳಿದ್ದ ಒಂದು ಇಟ್ಟಾಗಲ್ಲ ಬಿಡು, ಜಾಗ ಅಲ್ಲಿ ಓಡಾಡಕ್ ಇರ್ಲಿ ಅಂತಾನ. ಕೇಳಿಸ್ಕೊಂಡೆಲ್ಲ ಸೀನಪ್ಪ ಇವನು ಹೇಳೋ ಮಾತಾಡಿದ್ವಿ ಕಳ್ಳ, ಮಾತಾಡಿದೀವಿ. ಈಗ ನನ್ನ ಮಗ ಹೆಂಡತಿ ಮಾತು ಕೇಳ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದವ್ನಿ. ಹಾ, ಏಯ್ ನನ್ನ ತಮ್ಮಗ್ ನಾನು ಮೋಸ ಮಾಡಿ ಎಲ್ಗಲ್ಲ ಹೋಗೋಣ? ಹಾ, ನಾನು ಅವನು ಒಂದೇ ತಾಯಿಗೆ ಹೊಟ್ಟೆ ಹುಟ್ಟೆ ಹೇಳ್ಕೊಳಲ್ಲ. ನನಗೂ ಕಳ್ಳಂಬ ಒಯ್ದವೆ, ನನಗೂ ಕಳ್ಳು ಸುರುಕಂತವೆ. ನನ್ನ ತಮ್ಮ ಹಾಳಾಗಿ ಹೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನ? ಏನೆಲ್ಲ ಬಂತು ಪ್ರಯೋಜನ? ರಕ್ತ ಸಂಬಂಧ ಅಂತಂದ್ರೆ ಏನೆಲ್ಲ ಬಂತು? ಹೇಳಲ್ಲ ಸೀನಪ್ಪ, ನೀನ ಒಂದಿಟ್ಟು ಚಾಕುಸ್ ಮಕ್ಕೂಗ್ ಕೇಳಲ್ಲ ಇವನಿಗೆ. ಇವ್ನು ಮೊದ್ಲಿಂದ ಹಂಗೆ ಕಣೋ, ಇವ್ರ ಮಾತು ಕೇಳ್ಕೊಂಡು ಬಂದಿದ್ದೆ ಬರೋಣ. ಸ್ವಂತ ಬುದ್ಧಿ ಇಲ್ಲ ನನ್ನ ಮಗ್ಗೆ. ಈಗಳೇ ಸೋಮ, ಭೀಮ, ಒಂದು ಮಾತು ಹೇಳ್ತೀನಿ ಕೇಳ್ರಲ್ಲ. ಕೇಳ್ರು, ಯಾರ ಜಮೀನು ಯಾವನು ಕಿತ್ಕೊಂಬಕ್ಕಾಗಲ್ಲ ಕಾಣಲ್ಲ. ಒಂದು ಅಂಗೈ ಆಗಲಿ ಯಾವನು ಕಿತ್ಕೊಂಬಕ್ಕಾಗಲ್ಲ. ಹಾ, ಯಾಕಂದ್ರೆ ಈಗ ಕಂದಾಯ ಇಲಾಖೆ ಚಂದಕ್ಕೆ ಐತಿ. ಪಾಣಿ ಬತ್ತಾವ ಸಪ್ರೇಟ್ ಆಗಿ ಸರ್ವೆ ಮಾಡಿಸ್ರಿ. ಈಗ ಒಂದು ಕೆಲಸ ಮಾಡ್ರಲ್ಲಿ. ಏಯ್ ಸೋಮ, ಭೀಮ, ಅಣ್ಣ ತಮ್ಮದಿರು ಹೆಂಗಿರ್ಬೇಕು ಅಂದ್ರೆ ರಾಮ ಲಕ್ಷ್ಮಣರ ತರ ಇರಬೇಕು. ಹಾ, ಈಗ ಇಬ್ರು ದಿನ ಪರದಾಡೋದು ಬೇಡ. ನಾಳೆ ಸೋಮವಾರ ಹೋಗ್ಬಿಟ್ಟು ಸರ್ವೆ ಫೀಸ್ ಕಟ್ಟು ಬರ್ರಿ. ಬರ್ತಾರೆ ಸರ್ವೇರ್ ಬಂದು ನಿಮ್ಮ ಹೊಲ ಅಳಿತಾರೆ. ಹೊಲ ಅಳಿದಾಗ ಏಟು ಬತ್ತೈತೋ ಆಟಕ್ಕೆ ನೀವು ಬದಾಯಿ ಕೇಳ್ರಲ್ಲ. ಯಾಕಲ್ಲ ಹಿಂಗೆ ಪರದಾಡ್ತೀರ? ಹಾ, ನಿಮ್ಮ ಹೆಸರಿಗೆ ಆಗ್ಯಾವೇನ್ರಲ್ಲ ಆಲೆ ಹೊಲಗಳು. ಏಯ್ ಸೋಮ, ನಿನ್ನ ಹೆಸರಿಗೆ ಸಪ್ರೇಟ್ ಪಾಣಿ ಬತ್ತೈತೆ ಅಲ್ಲ. ಭೀಮಾ, ಇಬ್ರು ಹೆಸರಿಗೂ ಬೇರೆ ಬೇರೆ ಬತ್ತಾ ಇದಾವೆಲ್ಲ ಪಾಣಿ? ಇಲ್ಲ, ಸಪ್ರೇಟಾಗಿ ಏನು ಗೊತ್ತಿಲ್ಲ. ಇಬ್ರದ್ದು ಜಂಟಿಗೆ ಬತ್ತೈತಿ. ನಾನು ಸೋಮಣ್ಣ ಭೀಮಣ್ಣ ಅಂತ ಇಬ್ರದ್ದು ಬತ್ತೈತಿ. ಇನ್ನು ನಾವೇನು ಭಾಗ ಮಾಡ್ಕೊಂಡಿಲ್ಲ ಸಪ್ರೇಟಾಗಿ. ಹಂಗಾದ್ರೆ ನೀವು ಸರ್ವೆ ಮಾಡಿಸ್ರಿ. ಸರ್ವೆ ಮಾಡಿಸಿ ನಿಮ್ಮ ಹೊಲ ಏಟೈತು ಎಲ್ಲ ಚೆಕ್ ಬಂದು ಹಾಕ್ಸಿ ಅರ್ಧ ಕರೆಕ್ಟಾಗಿ ತಗೊಂಡ್ರಲ್ಲ. ಹಾ, ಅರ್ಧ ಕರೆಕ್ಟಾಗಿ ತಗೊಂಡ್ರು ಅದ್ರ ಏನೈತಿ? ಹಾ, ಅಣ್ಣ ತಮ್ಮ ಒಂದಾಗಿರ್ಬೇಕಂಡ್ರಲ್ಲ. ಏಯ್ ದೊಡ್ಡರು ಒಂದು ಮಾತು ಹೇಳ್ತಾರೆ. ರಾಮಾಯಣದಾಗೆ ರಾವಣ ರಾಮಂತ ಬಾಣ ಹೊಡಿಸ್ಕೊಂಡು ಸತ್ತೋಗ್ಬೇಕಾರೆ ಒಂದು ಮಾತು ಹೇಳ್ತಾನಂತೆ. ಸ್ವಾಮಿ ಪ್ರಭು ರಾಮ, ನೀನು ಎಲ್ಲಾರನ್ನೂ ಗೆದ್ದೆ, ನಿನ್ಗಿನ್ನೂ ನಾನು ಶಕ್ತಿವಂತ. ರಾವಣ ನನಗೆ 10 ತಲೆ, ಚಿನ್ನದ ಲಂಕೆ, ನಿನಗಿನ್ನೂ ಸೈನ್ಯ ಜಾಸ್ತಿ. ಆದ್ರೆ ನಿನ್ನೆದುರುಗ ನಾನು ಸೋತು ಬಿಟ್ಟೆ. ಯಾಕೆ ಪ್ರಭು ಅಂತನ ರಾಮನ್ ಕೇಳ್ತಾನಂತೆ. ಯಾರು? ರಾವಣ. ಅವಾಗ ರಾಮ ನಗ್ತಾ ಒಂದು ಮಾತಾಡ್ತಾನಂತೆ. ಏ ರಾವಣ, ನಿನ್ನ ಹತ್ರ 10 ತಲೆ ಇತ್ತು, ನನ್ಗಿನ್ನೂ ನೀನು ಬಲಶಾಲಿ. ಚಿನ್ನದ ಲಂಕೆ, ಲಕ್ಷಾಂತರ ಜನ ಸೈನಿಕರು, ಆದ್ರೂ ನೀನು ಸೋಲ್ತೆ. ಯಾಕೆ ಅಂತಂದ್ರೆ ನಿನ್ನ ತಮ್ಮ ವಿಭೀಷಣ ನಿನ್ ಜೊತೆಗಿರ್ಲಿಲ್ಲ. ಆದ್ರೆ ನನ್ನ ತಮ್ಮ ಲಕ್ಷ್ಮಣ ನನ್ನ ಜೊತೆಗಿದ್ದ. ತಮ್ಮ ಹಣ್ಣುಗಳು ಜೊತೆಗಿದ್ರೆ ಈಗಳೇ ಪ್ರಪಂಚದಾಗ ಯಾರು ನನ್ನ ಮಕ್ಕಳೇ ಬರಲಿ ಗೆಲ್ಬೋದು ಕಂಡ್ರಲ್ಲ, ಗೆಲ್ಬೋದು. ಹೆಂಡತಿ ಮಾತು ಯಾವುದನ್ನ ತಗೋಬೇಕು ಅದನ್ನೇ ತಗೋಬೇಕು ಕಂಡ್ರಲ್ಲ. ಹೆಣ್ತಿಯರು ಮಾತಾಡ್ತಾರ ಅವರು. ಯಾಕಂದ್ರೆ ನನ್ನ ಸ್ವಂತ ಸಂಸಾರ, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗಿನ್ನು ನಾವು ಚೆನ್ನಾಗಿ ಬದುಕಬೇಕು ಅಂತ ಹೆಣ್ತಿಯರು ಹೇಳ್ತಾರೆ. ಅವ್ರು ಹೇಳೋದ್ರ ತಪ್ಪಿಲ್ಲ. ಆದ್ರೆ ನಾವು ಗಂಡಸರಾದವರು ಯಾವ ಮಾತಿಗೆ ಬೆಲೆ ಕೊಡ್ಬೇಕು, ಯಾವ ಮಾತಿಗೆ ಬೆಲೆ ಕೊಡಬಾರ್ದು ಎಂಬುದು ಅರ್ಥಕೊಂಡಿರ್ಬೇಕು ಕಂಡ್ರಲ್ಲ. ಏಯ್ ಸೋಮಣ್ಣ ಭೀಮಣ್ಣ, ನೀವಿಬ್ರು ಇನ್ನೊಂದಿನ ಎದುರಿಗೆ ಬದ್ರಿ ನಿಂತ್ಕೊಂಡು ಜಗಳಾಡಕ್ ಹೋಗ್ಬಾರ್ದು ಕಂಡ್ರಲ್ಲ.
ನಮ್ಮೂರಾಗ ಮಾದರಿ ಆಗ್ಬೇಕು. ಏಯ್ ಬದುಕಿರೆ ಸೋಮಣ್ಣಂಗ್ ಬದುಕ್ಬೇಕು, ಏಯ್ ಬದುಕಿರೆ ಭೀಮಣ್ಣಂಗ್ ಬದುಕ್ಬೇಕು ಅಂತಾರ. ನನ್ನ ಮಕ್ಕಳದೇನ್ ಬಿಡ್ರಲ್ಲ, ಹಂದಿ ನಾಯಿ ಕಡ್ದಾಡ್ತಿರ್ತಾರೆ ಅಂತನ ಯಾವಂತಗೂ ಅನ್ನಿಸ್ಕೋಬೇಡ್ದು ಕಣ್ರಲ್ಲಿ. ಅಷ್ಟೇ ನಾನು ಹೇಳೋದು. ನಾನೇನ್ ದೊಡ್ಡ ತಿಳಿದು ಮೇಧಾವಿ ಅಲ್ಲ. 4 ಜನ ನಮ್ಮ ಬಗ್ಗೆನ ಛೀ ಅನ್ನೋ ಬೇಡದಷ್ಟೇನ. ಏನೋ ಭೀಮಣ್ಣ ನೀನು ದೊಡ್ಡನು, ನಿನ್ ತಮಗೊಂದು ಬುದ್ಧಿ ಮಾತು ಹೇಳು. ಸೋಮಣ್ಣ ನೀನೊಂದ್ರ ಒಟ್ಟು ಸಣ್ಣನು ಕಾಣಲ್ಲ. ಅಣ್ಣ ಏನನ ಹೇಳಿ ರರುತ್ಕೊಳ್ಳ ನೀನು, ಬೇರೆ ಮಾತಿ ಕಿವು ಕೊಡಬೇಡ ಕಣಲ್ಲ. ನೀನು ಒಳ ಮನಸ್ಸಿನಿಂದ ಏನು ಬತ್ತೈತೆ ಅದನ್ನು ಮಾತಾಡು. ಬೇರೆಯವರಿಂದ ಮಾತು ಕೇಳಿ 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 ನಾವು ಕೆಳಿಕೊಯ್ಯ ಬಿಡ್ತೀವಿ ಕಣು. 4 ಜನ 4 ಮಾತಾಡ್ತಾರೆ ಎಂಬುದಕ್ಕಿನ್ನೂ ನನ್ನ ಮನಸ್ಸು ಸಾಕ್ಷಿ ಹಂಗೈತೆ ಎಂಬುದು ಇಂಪಾರ್ಟೆಂಟು ಕಣ. ಹೇಳಿ ಆತು ಕಳ್ಳ ಸಿನಪ್ಪ, ಅಣ್ಣ ಇನ್ ಮೇಲೆ ಇನ್ನೆಂದು ಜಗಳಕ್ಕೆ ಹೋಗಲ್ಲ. ಸರ್ವೇರ್ನು ಕರ್ಕೊಂಬಂದು ಸರ್ವೆ ಮಾಡಿಸ್ತೀವಿ. ಲೇ ಸೋಮ, ನಿನ್ನ ಬಗ್ಗೆ ನನಗೆ ಗೊತ್ತು ಕಳ್ಳ. ನೀನೊಂದ್ರ ಒಟ್ಟು ಮೆದುವು ಕಣ ನೀನು. ಜಗಳ ಮಾಡೋದ್ರಾಗ ಮಾಡನ್ ಕಣಲ್ಲ, ಇಂಥವ್ರಾಗ ಯಾಕಲ್ಲ. ಇಬ್ರು ಒಂದಾಗಿರನ್ ಕಂಡ ಊರ ಎದುರಾಗ್ಲಿ ಎಲ್ಲರನ್ನು ಎದುರಿಸ್ಬೋದು. ಸೀನಪ್ಪ ಹೇಳಿದ ಮಾತು ನಿಜ. ಈಗ ನಾವು ಸಣ್ಣಕ್ಕಿದ್ದಂಗೆನ ಹೊಲ ಭಾಗ ಮಾಡ್ಕೊಂಬನ, ತಿರ್ಗಾ ಹುಡುಗರು ನಮ್ಮ ಮಕ್ಕಳು ದೊಡ್ಡವಾದ್ಮೇಲೆ ತಿರ್ಗಾ ಅವರಿಬ್ರು ಒಯ್ದಾಡೋದು ಬೇಡ ಕಣಲ್ಲ. ನಡಿಯಲ್ಲ, ನಾಳೆಗೆ ಕೊಯ್ಬಿಟ್ಟು ಸರ್ವೆ ಪೇಜ್ ಕಟ್ಟಿ ಸರ್ವೆ ಮಾಡ್ಸೋದು ನಡಿಯಲ್ಲ. ಕೇಳಿಸ್ಕೊಂಡ್ರಿ? ಈಗ ಇಷ್ಟೇನಾ? ರಕ್ತ ಸಂಬಂಧ ಕಣ್ರಿ ಅಣ್ಣ ತಮ್ಮ ಅಂದ್ರಿ. ತಮ್ಮ ನೋವ್ನಾಗಿದ್ರೆ ಅಣ್ಣ ಮನಸ್ನಾಗ ಏನ್ ನೋವು ಕುದೀತಿರ್ತೈತಿ. ಅಣ್ಣ ಯಾಕೆ ಸಂಕಷ್ಟದಾಗಿದ್ರೆ ತಮ್ಮ ಮುರುಗಬೇಕು ಅನ್ನಿಸ್ತಿರ್ತೈತಿ. ಅವಾದ್ರೆ ಅವರು ಇವರು ಹೆಂಡತಿ ಮಕ್ಕಳು ಇದರಿಂದನ ಇವ್ರು ದೂರ ದೂರ ಇರ್ತಾರೆ. ಆದ್ರೆ ಯಾವತ್ತು ಅಣ್ಣ ತಂಗಳು ಪರದಾಡಬೇಡ್ದು. ಇರ್ರಿ, ಬೇರೆ ಬೇರೆ ಇರ್ರಿ, ಏನ್ ತಪ್ಪೇನಿಲ್ಲ. ಆದ್ರೆ ನಮ್ಮಣ್ಣ ನನ್ನ ತಮ್ಮ ಅಂಬದು ಪ್ರೀತಿ ವಿಶ್ವಾಸ ಮನ್ಸ್ನಾಗ ಇರಬೇಕು. ಇರೋದ 50 ವರ್ಷ 60 ವರ್ಷ ಇರ್ತೀವಿ. ಯಾಕ್ರಿ ಇವೆಲ್ಲ ನಾವು ವೈಷಮ್ಯಗಳು? ಬಿಟ್ಬಿಡ್ರಿ ನೆಲನ, ನೆಮ್ಮದಿಯಾಗ ಬದುಕಂಡ್ ನಡೀರಿ. ಇವತ್ತೇ ಸಾಯ್ತೀವೋ ನಾಳಿಕೆ ಸಾಯ್ತೀವೋ. ಎಂತ ರಾಜ ಮಹಾರಾಜರೇನ ಈ ಭೂಮಿ ಮೇಲೆ ಸತ್ತು ಮಣ್ಣಾಗ ಹೋಗ್ಬಿಟ್ಟವ್ರಿ. ನಮ್ದು ನಿಮ್ದೆಲ್ಲ ಯಾವ ಪುಟ್ಕೋಸಿ ನಡೀರಿ. ಏನಂತೀರ? ನೀವೇನ ಹೇಳದಿದ್ರೆ ಸೀನಪ್ಪಗೆ ಕಮೆಂಟ್ ಮಾಡ್ರಿ.